ಇಗೋ ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು, ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು, ಸಾರ್ವನಿವನು ಜಗದಲ್ಲಿ ಎನ್ನ ಧರ್ಮವನು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆ ಆದವನು, ಇಗೋ ನನ್ನ ದಾಸನು. ಸುಡುವ ಚಿತೆಗೆ ತೈಲ ಸುರಿದು ತೃಪ್ತಿ ಪಡನಿವನು, ಮನೆಯ ಅನ್ನದ ಮಡಕೆಗೆಂದು ಮರಳು ಸೇರಿಸನು, ಅಭಿಮಾನಿಗಳನ್ನು ಕಟ್ಟಿಕೊಂಡು ಕಲ್ಲು ಹೊಡೆಯುವ ಜನರಿಗೆ ಸಹನೆ ತೋರುವನು, ನಗುತ್ತ ನಲಿಯುವವನು ನನ್ನ ದಾಸನು, ನಗುತ್ತ ನೀಡುವವನು ಎನಗೆ ಪ್ರಿಯನು. ಇಗೋ ನನ್ನ ದಾಸನು, ಯೇಸು ಮತ್ತು ಶಿಷ್ಯರು ಹೊರಟು ಗಲಿಲಿಯದ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಮಾಡಿದರು. ಇದು ಯಾರಿಗೂ ತಿಳಿಯಬಾರದು ಎಂಬುದು ಯೇಸುವಿನ ಇಚ್ಛೆಯಾಗಿತ್ತು. ಕಾರಣ ತಮ್ಮ ಶಿಷ್ಯರಿಗೆ ಪ್ರಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು. ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲಾಗುವುದು, ಅವರು ಆತನನ್ನು ಕೊಲ್ಲುವರು, ಕೊಂದ ಮೂರನೆಯ ದಿನ ಆತ ಪುನರುತ್ಥಾನ ಆಗುವನು ಎಂದು ಯೇಸು ಅವರಿಗೆ ತಿಳಿಸಿದರು. ಆದರೆ ಯೇಸು ಹೇಳಿದ ಈ ಮಾತುಗಳನ್ನು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ, ಅವುಗಳ ಬಗ್ಗೆ ಪ್ರಶ್ನಿಸಲು ಸಹ ಹೋಗಲಿಲ್ಲ. ಅನಂತರ ಅವರೆಲ್ಲರೂ ಕಫರ್ನೌಮಿಗೆ ಬಂದರು. ಮನೆ ಸೇರಿದಾಗ ಯೇಸು ದಾರಿಯಲ್ಲಿ ಬರುತ್ತಾ, ನಿಮ್ಮಲ್ಲೇ ಏನೋ ಚರ್ಚೆ ಮಾಡುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಿದರು. ಅವರು ಮೌನ ತಾಳಿದರು, ಏಕೆಂದರೆ ತಮ್ಮಲ್ಲಿ ಯಾವನು ಅತಿ ಶ್ರೇಷ್ಠನು ಎಂದು ತಮ್ಮಲ್ಲೇ ವಾದಿಸುತ್ತಾ ಬಂದಿದ್ದರು. ಯೇಸು ಕುಳಿತುಕೊಂಡು 12 ಮಂದಿಯನ್ನು ಕರೆದು ಅವರಿಗೆ, ನಿಮ್ಮಲ್ಲಿ ಮೊದಲಿಗನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ, ಎಲ್ಲರ ಸೇವೆ ಮಾಡುವವನಾಗಿರಲಿ ಎಂದರು. ಅನಂತರ ಯೇಸು ಒಂದು ಚಿಕ್ಕ ಮಗುವನ್ನು ಕರೆದು ಅವರ ನಡುವೆ ನಿಲ್ಲಿಸಿ ಅದನ್ನು ತಪ್ಪಿಕೊಂಡು ತಮ್ಮ ಶಿಷ್ಯರಿಗೆ, ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಯಾರು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ, ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನು ಅಲ್ಲ, ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ.
ಚಾಟದಿ ಹಾಸ್ಯಕ್ಕೆದರುವನು. ಪ್ರೀತಿ ದೈವವೇ ದೇವರೆಂದು ಸಾರಿ ಹೇಳುವನು. ಆತ್ಮಸ್ಥೈರ್ಯ ಶ್ರಮದ ಧೈರ್ಯ ಬಂಡವಾಳವು ಎಂದುಕೊಂಡು ಬದುಕು ಕಟ್ಟುವನು. ನಗುತ್ತ ನಲಿಯುವವನು ನನ್ನ ದಾಸನು. ನಗುತ್ತ ನೀಡುವವನು ಎನಗೆ ಪ್ರಿಯನು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ನನಗೆ ಪರಮ ಪ್ರಿಯನು. ಮೆಚ್ಚುಗೆಗೆ ಎನ್ನ ಪಾತ್ರನು, ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು. ಸಾರ್ವನಿವನು ಜಗದಲ್ಲಿ ಎನ್ನ ಧರ್ಮವನು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆ ಆದವನು. ಇಗೋ ನನ್ನ ದಾಸನು, ನನ್ನಿಂದಾಯ್ಕೆ ಆದವನು, ನನಗೆ ಪರಮ ಪ್ರಿಯನು. ಮೆಚ್ಚುಗೆಗೆ ಎನ್ನ ಪಾತ್ರನು, ಇಗೋ ನನ್ನ ದಾಸನು. ಪ್ರಾರ್ಥಿಸಿ ನಮಗಾಗಿ